ಹಾಯ್ ಫ್ರೆಂಡ್ಸ್, ಚಂಡೀಗಢ ಮೊದಲನೆಯ ಟೆಸ್ಟು, ಏಕೈಕ ಟೆಸ್ಟು ಅಫ್ಘಾನಿಸ್ತಾನ ಮತ್ತು ಇಂಡಿಯಾದಾಗ ಮಧ್ಯೆ 3 ದಿನಕ್ಕೆ ಫಿನಿಶ್ ಆಗುತ್ತೆ. ಇಲ್ಲಿ ಈ ಟೆಸ್ಟ್ ಪಂದ್ಯದಲ್ಲಿ ಆದಂಥ ದಾಖಲೆಗಳ ಬಗ್ಗೆ ಮೊದಲು ಹೇಳಬೇಕಂದ್ರೆ, ಮಾನವ್ ಸುತಾರ್ ಅವರು ಡೆಬ್ಯೂಟೆಂಟ್ ಆಗಿ ಮೊದಲನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟು, ಅದು ಅಶ್ವಿನ್ ನಂತರ ಅಂತ ಹೇಳಬೇಕಾಗುತ್ತೆ. 6 ವಿಕೆಟ್ ಗುಂಚಲ, ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟು, ಒಟ್ಟಾರೆ 7 ವಿಕೆಟು. ಆಲ್ರೌಂಡರ್ ಪರ್ಫಾರ್ಮೆನ್ಸ್ 28 ರನ್ನು, 7 ವಿಕೆಟ್ ಹೋಗೋದಕ್ಕೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೀತಾರೆ. ಇದು ಒಂದು ಜಡೇಜಾ ಅವರಿಗೆ, ಯಾಕಂದರೆ 2021ರ ನಂತರ ಡೆಬ್ಯೂಟೆಂಟ್ ಆಗಿದ್ದಾರೆ ಇವರು ಸ್ಪಿನ್ನರ್ ಭಾರತದ ಪರವಾಗಿ. ಅಕ್ಷರ್ ಪಟೇಲ್ ಆದ ನಂತರ ಇವರು ಆಗಿದ್ದಾರೆ. 319 ಇವರು ಟೆಸ್ಟ್ ಜರ್ಸಿ ಕ್ಯಾಪ್ ತೊಗೊಂಡಿತ್ತು. ಜಡೇಜಾ ಅವರಿಗೆ ಒಂದು ರೀತಿ ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಬೇಕು. ಯಾಕಂದರೆ ಅವ್ರ ಸ್ಥಾನವನ್ನು ಪರಿಪೂರ್ಣವಾಗಿ ತುಂಬುವಂತಹ ಲಕ್ಷಣಗಳು ಇವರಲ್ಲಿದೆ ಅಂತ ಹೇಳ್ತಾ, ಇನ್ನು ಅದು ಬಿಟ್ಟರೆ ಹಾಕಿದಂಥ ಮೊದಲೇ ಓವರ್ನಲ್ಲಿ ಭಾರತದ 8 ಪ್ಲೇಯರ್ ವಿಕೆಟ್ ತೊಗೊಂಡಿದ್ದಾರೆ. ಅವರು 2001ರಲ್ಲಿ ಟಿ ಯುವಾನನ್ನ, ಕೇರಳದ ವೇಗದ ಬಾಲರು, ಇಂಗ್ಲೆಂಡ್ ವಿರುದ್ಧ ಟ್ರೆಸ್ಕೋತಿಕ್ ಅವ್ರನ್ನ ವಿಕೆಟ್ ತೊಗೊಂಡಿದ್ದರು. ಅದು ಬಿಟ್ಟರೆ ನೆಕ್ಸ್ಟು 25 ವರ್ಷಗಳ ನಂತರ ಇವರು ಮೊದಲೇ ಓವರಲ್ಲಿ ವಿಕೆಟ್ ಹೋಗಿದ್ದಾರೆ. ಅದು ಒಂದು ವಿಶಿಷ್ಟ ದಾಖಲೆ ಅಂತ ಹೇಳಬೇಕು. ಅದು ಬಿಟ್ಟರೆ ರಾಹುಲ್ ಅವರು ಕೇವಲ 16 ರನ್ನದಾಗ ಕೀಪರ್ ಹತ್ರ ಕ್ಯಾಚು ಕೊಟ್ಟಿರ್ತಾರೆ. DRS ತೊಗೋದಿಲ್ಲ ಅಫ್ಘಾನಿಸ್ತಾನದವರು, ಅದು ಶತಕಾಯಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಅದು ಒಂದು ವಿಶೇಷ ಅಂತ ಹೇಳ್ಬೇಕಾಗುತ್ತೆ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಅತ್ಯಧಿಕ ಗರಿಷ್ಠ ದಾಖಲೆ ರನ್ಗಳ ವಿಜಯ ಆಗುತ್ತದೆ. ಇನ್ನಿಂಗ್ಸ್ ಎಂಡ್ 300 ರನ್ನು. ಈ ಹಿಂದೆ ಇನ್ನಿಂಗ್ಸ್ ಮತ್ತು 272 ರನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಗೆದ್ದಿತ್ತು. ಇವಿಷ್ಟು ಈ ದಾಖಲೆಗಳು ಕಂಡು ಬಂದಿರುತ್ತವೆ ಈ ಟೆಸ್ಟಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗಿನ ಕ್ರಿಕೆಟ್ ಸುದ್ದಿಗಳ ವಿವರವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.